ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಅನುದಾನ ಕದನ ತಾರಕಕ್ಕೆ ಇರ್ತಾ ಇದೆ. ಬರ ಪರಿಹಾರ ತಾರತಮ್ಯ ಪ್ರಶ್ನೆ ಮಾಡಿದ್ದನ್ನೇ ತಪ್ಪೆಂಬ ರೀತಿಯಲ್ಲಿ ಹೇಳಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸಿಎಂ ಸಿದ್ದರಾಮಯ್ಯ ಮೊನಚು ಮಾತುಗಳಿಂದಾನೇ ತಿರುಗೇಟು ಕೊಟ್ಟಿದ್ದಾರೆ. ಬರ ಪರಿಹಾರ ನೀಡಿದಂಥ ಅಮಿತ್ ಶಾ ಹೇಗೆ ಬಂದಿಲ್ಲಿ ಓಟ್ ಕೇಳ್ತಾರೆ? ಕರ್ನಾಟಕದ ತೆರಿಗೆ ಬೇಕು, ದಕ್ಷಿಣ ರಾಜ್ಯಗಳ ತೆರಿಗೆ ಬೇಕು, ಇವರುಗಳಿಗೆ ತೆರಿಗೆ ಕಟ್ಟಕ್ಕೆ ನಾವು, ಪರಿಹಾರ ಮಾತ್ರ ಉತ್ತರದ ರಾಜ್ಯಗಳಿಗೆ, ಸವಲತ್ತು ಅವ್ರಿಗೆ ಜಾಸ್ತಿ, ಅನುದಾನವೂ ಅವ್ರಿಗೆ ಜಾಸ್ತಿ, ನಾವು ಬರೀ ಟ್ಯಾಕ್ಸ್ ಕಟ್ಟಕ್ಕೆ ಇದ್ದೀವಾ? ಇಂಥ ಪ್ರಶ್ನೆಗಳು ಅನೇಕ ಬಾರಿ ಕೇಳಿದ್ದಾರೆ. ಇವತ್ತು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ತೀವ್ರ ಬರ ಇದೆ, 5 ಪೈಸೆ ಪರಿಹಾರ ಕೊಟ್ಟಿಲ್ಲ ಕೇಂದ್ರದ ಕಡೆಯಿಂದ ಅಂಥೇಳಿ ಸಿಎಂ ಸಿದ್ದರಾಮಯ್ಯ ಅಮಿತ್ ಶಾ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಈ ಬರ ಬಂದರೆ ಹಿಂದಿನ ಕಾಲದಲ್ಲೆಲ್ಲ ಬರದ ತೀವ್ರತೆ ತುಂಬ ಜೋರಾಗಿ ಗೊತ್ತಾಗೋದು. ಹೇಗೆ ಅಂತ ಹೇಳಿದ್ರೆ, ಆಗ ಇಷ್ಟೊಂದು ಟ್ಯಾಂಕರ್ಗಳಿರಲಿಲ್ಲ, ಗಾಡಿಗಳಿರಲಿಲ್ಲ, ಬಸ್ಗಳಿರಲಿಲ್ಲ, ಯಾವುದೋ ವಾಟರ್ ಬಾಟಲ್ ಸಪ್ಲೈ ಮಾಡೋರು ಇರಲಿಲ್ಲ, ವಾಟರ್ ಕ್ಯಾನ್ಗಳ ಸಪ್ಲೈ ಇರಲಿಲ್ಲ, ಎಲ್ಲೋ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಒಂದು 20 ಲೀಟ್ರ್ ನೀರು ಬರುವಂಥ ವ್ಯವಸ್ಥೆ ಇರಲಿಲ್ಲ ಅಲ್ವಾ? ಇವತ್ತಿಗೆ ತಕ್ಕ ಮಟ್ಟಿಗೆ ಆ ಕಡೆನೋ ಈ ಕಡೆನೋ ಜನ ಮಾಡ್ತಾರೆ, ಆದರೆ ಪರಿಹಾರ ಬೇಕಲ್ಲ. ಬೆಳೆಗೆ ಏನು ಮಾಡ್ತಾರೆ, ಊಟಕ್ಕೆ ಏನು ಮಾಡ್ತಾರೆ, ಇದೆಲ್ಲ ಬೇಕಲ್ಲ. ಯಾವ ಹಣವೂ ಬಿಡುಗಡೆ ಮಾಡದೆ ನೀವು ಓಟ್ ಕೇಳಕ್ಕೆ ಹೇಗಪ್ಪ ಬಂದಿದ್ದೀರಾ ನೀವು ಅಂಥೇಳಿ ಅಮಿತ್ ಶಾ ಅವರನ್ನ CM ಕೇಳಿದ್ದಾರೆ. ಕರ್ನಾಟಕದವರು 3 ತಿಂಗಳು ಲೇಟ್ ಮಾಡಿ ಪರಿಹಾರ ಕೇಳಿಬಿಟ್ರೆ ನೀವು, ಅದಕ್ಕೆ ನಿಮಗೆ ನೆರವು ಸಿಕ್ಕಲಿಲ್ಲ. ಅಮಿತ್ ಶಾ ಹೇಳೋ ಮಾತಿದು. ಕರ್ನಾಟಕದವರು 3 ತಿಂಗಳು ತಡ ಮಾಡಿ ಪರಿಹಾರ ಕೇಳಿಬಿಟ್ರಂತೆ, ಲೇಟಾಗಿ ಬಂದರೆ ನಾನು ಕೊಡಲ್ಲ ಅಂತ. ಹಿಂದೆ ಎಲ್ಲ ಈ ಥರ ಇದ್ದಿರಬಹುದೇನೋ. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಚಕ್ರವರ್ತಿಗಳು, ರಾಜರು, ದೊರೆಗಳು, ಸಾಮ್ರಾಟರು, ಸಾರ್ವಭೌಮರು ಇದ್ದಾಗ ಲೇಟಾಗಿ ಬಂದು ಆಚೆ ನಿಂತ್ಕೊಂತ ಹೇಳಬಹುದಾಗಿತ್ತು. ಇದು ಹಾಗಲ್ವಲ್ಲ. ಒಕ್ಕೂಟ ವ್ಯವಸ್ಥೆ, ಪ್ರಜಾಪ್ರಭುತ್ವ ನಮ್ಮದು. ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ, ಪ್ರತಿ ರಾಜ್ಯಕ್ಕೂ ಹಕ್ಕಿದೆ. ತೆರಿಗೆ ಕಟ್ತಾ ಇದ್ದೀನಿ ಅಂತ ಕೇಳೋದು ಒಂದು ಭಾಗ, ಅನುದಾನ ಕೇಳೋದು. ಇನ್ನೊಂದು, ಆತಂಕದಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ ಕೊಡಬೇಕಾದದ್ದು ಕೇಂದ್ರದ ಕರ್ತವ್ಯ. ಲೇಟಾಗಿ ಹೋದ್ರೇನೋ ಬೇಗ ಹೋದ್ರೇನ್ರಿ, ಕೊಡೋದು ಕೊಡಲೇಬೇಕು. ಅದರ ಜೊತೆಗೆ ಲೇಟಾಗಿ ಕೇಳೇ ಇಲ್ಲ, ಡೇಟ್ ಸಮೇತ ಸಿದ್ದರಾಮಯ್ಯ ಅವರು ಅಮಿತ್ ಶಾ ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಬಹಿರಂಗ ಚರ್ಚೆಗೆ ರೆಡಿ ಇದ್ದೀನಿ ಅಮಿತ್ ಶಾ ಅವರೇ, ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ಬರ್ತೀನಿ ನಾನು. ಯಾವ ಲೆಟ್ರ್ ಬರೆದ್ವಿ ನಾನು, ಕೃಷ್ಣ ಬೈರೇಗೌಡರು ಯಾವತ್ತು ಬಂದು ನಿಮ್ಮನ್ನು ಮೀಟ್ ಮಾಡಿದ್ದೀವಿ, ಕಂದಾಯ ಸಚಿವರು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಯಾವತ್ತು ಮೀಟ್ ಮಾಡಿ ಎಲ್ಲವನ್ನೂ ಕೂಡ ಒಂದು ಕಡೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನೀವು ಹೇಳಿದ ನಿಜ ಆದರೆ ನಾನು ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ. ಒಂದು ವೇಳೆ ನಾನು ಹೇಳ್ತಿರೋದು ನಿಜ ಆದರೆ ನೀವೇನು ಮಾಡ್ತೀರಿ ಅಮಿತ್ ಶಾ ಅವರೇ ಅಂತ ಕೇಳಿದ್ದಾರೆ. 3 ತಿಂಗಳು ಲೇಟಾಗಿ ಬಂದುಬಿಟ್ರಂತೆ, ಅದಕ್ಕೆ ಪರಿಹಾರ ಕೊಡೋಕ್ಕಾಗಲ್ಲ ಅಂತ ಇವ್ರು ಹೇಳಿಬಿಟ್ರಂತೆ. ಯಾರ್ದ್ರಿ? ಯಾರು ಸೊತ್ತಿದು? ಯಾರ್ದೋ ಸೊತ್ತು ಕೇಳ್ತಾ ಇಲ್ವಲ್ಲ, ಯಾರ್ದೋ ಪರ್ಸ್ನಲ್ ಪ್ರಾಪರ್ಟಿ ಕೇಳ್ತಾ ಇದ್ದೀವಾ ಕರ್ನಾಟಕ ರಾಜ್ಯದವರು? ಯಾರ್ದಾದ್ರೂ ಪಿತ್ತಾರ್ಜಿತ ಆಸ್ತಿ ಬರ್ಕೊಡಿ ನಮಗೆ ಅಂತ ಕೇಳ್ತಾ ಇದ್ದೀವಿ? ಇಲ್ಲ, ನಮ್ಮ ತೆರಿಗೆ ನಮ್ಮ ಹಕ್ಕು. ಎಸ್, ರಾಜ್ಯ ತೆರಿಗೆ ಕಟ್ಟಿದೆ, ತೆರಿಗೆ ಕೊಡೋ ನಮ್ಮ ಪಾಲಿನ ಅನುದಾನ ನಮಗೆ ಕೊಡಲೇಬೇಕಾಗತ್ತೆ. ನೀವು ಬರ, ಪ್ರವಾಹ, ದೇಶದ ರಕ್ಷಣೆ, ಕೆಲವು ಕಾಮಗಾರಿಗಳು, ರಾಷ್ಟ್ರೀಯ ಹೆದ್ದಾರಿ, ಇನ್ನೊಂದು ಮತ್ತೊಂದು, ಈ ಕಾಮಗಾರಿಗಳಿಗಲ್ಲದೆ ಇನ್ನೇನಕ್ಕಿದೆ ಜನಗಳ ತೆರಿಗೆ ದುಡ್ಡು? ಇನ್ನೇನಕ್ಕೆ ಇದೆ? ಇಷ್ಟಕ್ಕೆ ತಾನೇ. ಇದಕ್ಕೆ ಕೊಡಲ್ಲ ಅಂತ ಹೇಳಿಬಿಟ್ರೆ, ಲೇಟಾಗಿ ಬಂದರೆ ಕೊಡಲ್ಲ, 3 ತಿಂಗಳಾದಮೇಲೆ ಕೊಡಲ್ಲ, ಅದೂ ಅಲ್ಲದೆ 3 ತಿಂಗಳಾದಮೇಲೂ ಕೇಳೇ ಇಲ್ಲ ಅಂತ CM ಅವರು ಸವಾಲು ಎಸ್ತಿದ್ದಾರೆ. ಅಮಿತ್ ಶಾ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ಅಥವಾ ನಡ್ಡಾ ಬರಲಿ, ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ, ಹೈ ಪವರ್ ಕಮಿಟಿ ಅಧ್ಯಕ್ಷ. ಬರಗಾಲದ ಪರಿಹಾರ ಕೊಟ್ಟಿದ್ದಾರೆ. ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ವೋಟ್ ಕೇಳಕ್ಕೆ, ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? ಕುಮಾರಸ್ವಾಮಿ ಕೊಡಿಸ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕ ಬೇಡ? ಪರಿಹಾರ ಕೊಟ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕ ಬೇಡ? ಪರಿಹಾರ ಕೊಟ್ಟಿದಾರೇನ್ರಿ? ಅಮಿತ್ ಶಾನೇ ಚೇರ್ಮನ್, ಅದಕ್ಕೆ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದಾರ, ಮಾದಾಯಿಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರ, 15 ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರ್ತಕ್ಕಂಥ ಪರಿಹಾರ ಕೊಟ್ಟಿದಾರ. ಯಾಕೆ ಓಟ್ ಕೊಡ್ಬೇಕು ಅವ್ರಿಗೆ? ಅಮಿತ್ ಶಾ ಆಕ್ಚುಲಿ ಅವ್ರಿಗೆ ಹಿ ಹ್ಯಾಸ್ ನೋ ಮಾರಲ್ ರೈಟ್. ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದ್ರ ಈ ಭಿಕ್ಷೆನ ಕರ್ನಾಟಕಕ್ಕೆ? ನಮ್ ದುಡ್ಡು, ನಮ್ ತೆರಿಗೆ ಹಣ. किसी को कर्नाटक की जनता का ध्यान नहीं है. कर्नाटक में सूखा है. केंद्र सरकार को प्रस्ताव भेजते भेजते 3 महीना लेट कर दिया और आज सूखे की केंद्र सरकार की सहायता की दरखास्त चुनाव आयोग में पड़ी है. भाई और बहनों, इस पर पॉलिटिक्स करे. ಅದು ಸುಳ್ಳಾದ್ರೆ ನಾ ರಾಜೀನಾಮೆ ಕೊಟ್ಬಿಡ್ತೀನಿ. ಅವ್ರು ಕೊಡ್ತಾರ? ಅಮಿತ್ ಶಾ ಕೊಡ್ತಾರೇನ್ರಿ? ಕೇಳಿ ಅವ್ರಿಗೆ, ಲೆಟ್ ಹಿಮ್ ಡಿಸೈಡ್. ಸುಳ್ಳು ಹೇಳಬೇಕಾದ್ರೂ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದ್ರೆ ಲ್ಯಾಟೆಂಟ್ ಲೈ.
ಸತ್ಯ ತಲೆ ಮೇಲೆ ನೋಡೋದು ಸುಳ್ಳು ಹೇಳೋದು, ತಲೆ ಮೇಲೆ ನೋಡೋದಾಗಿ ಸುಳ್ಳು ಹೇಳೋದು. ಸಿ ನಾವು ಯಾಕೆ ಸುಳ್ಳು ಹೇಳಕ್ ಹೋಗೋಣ? ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಡಿಸೆಂಬರ್ 20ನೇ ತಾರೀಕು ಇವ್ರನ್ನ ನಾನು ಕೃಷ್ಣ ಬೈರೇಗೌಡ ಇಬ್ಬರನ್ನು ಭೇಟಿ ಮಾಡಿ ಇವ್ರನ್ನ ಮನವಿ ಮಾಡೋದು. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಅವ್ರು ನಮ್ಗೆ ಹೇಳಿದ್ದು ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, 23ನೇ ತಾರೀಕು ತೀರ್ಮಾನ ಮಾಡ್ತೀನಿ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ. ಐ ಆಮ್ ರೆಡಿ ಟು ಪ್ರೂವ್ ಇಟ್. ಅಮಿತ್ ಶಾ ಅವರು ಸುಳ್ಳು ಇಷ್ಟೊಂದು ಹೇಳ್ಬಾರ್ದು.